ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದರಲ್ಲಿ ಬಹಳ ಸಂತೋಷವುಳ್ಳನಾಗಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಹೊಸ ಕೃಪೆ, ಹೊಸ ದಿನ ನಮ್ಮನ್ನು ಕೊಟ್ಟಿದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನ ಹೊಸ ದಿನ. ನಿಮಗೆಲ್ಲರಿಗೂ ಗೊತ್ತು, ಈ ಪ್ರಪಂಚ ಇಡೀ ಕೊಂಡಾಡುವುದು ಒಂದು ಮಹಿಳೆಯರ ದಿನಾಚರಣೆ ಎಂಬುದಾಗಿ ಭಾವಿಸ್ತೇವೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಮಹಿಳೆಯರ ದಿನಾಚರಣೆ ಆಗಿದೆ. ಈ ದಿನ ಎಲ್ಲ ಮಹಿಳೆಯರು ತಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟದಿಂದ, ಎಷ್ಟೋ ವೇದನೆಯಿಂದ ಅವರ ಜೀವಿತವನ್ನು ದೇವರು ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾನೆ. ಅದೇ ಥರ ಇಡೀ ಪ್ರಪಂಚನೇ ಒಂದು ಮಹಿಳೆಯರ ದಿನಾಚರಣೆ ಆಗಿದೆ. ಎಲ್ಲ ಸಹೋದರಿಗೆ ನನ್ನ ಹೃದಯಪೂರ್ವಕ ಈ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ನಾನು ನಿಮಗೆ ಶುಭ ಹಾರೈಸ್ತೇನೆ. ದೇವರು ನಿಮ್ಮನ್ನು ಒಳ್ಳೆ ಆರೋಗ್ಯದಿಂದಲೂ ಒಳ್ಳೆ ಬಲದಿಂದಲೂ ಆತನ ಕೃಪಾ ವರಗಳಿಂದ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಸಹೋದರರೇ, ಈ ಚಿಕ್ಕ ಆತ್ಮಿಕ ಸಂದೇಶ ಎಲ್ಲ ಮಹಿಳೆಯರಿಗಾಗಿ ನಾನು ನಿಮಗೋಸ್ಕರ ಪ್ರಾರ್ಥನೆಯಿಂದ ಈ ಎರಡು ಆತ್ಮಿಕ ಒಂದು ಸಂಗತಿ ಹೇಳೋಕ್ಕೆ ಭಾಳ ಇಷ್ಟವುಳ್ಳನಾಗಿದ್ದೇನೆ. ಸ್ತ್ರೀ ಅಂದರೆ ಭಾಳ ಒಂದು ದೇವರು ನಮಗಾಗಿ ಕೊಟ್ಟಿದ್ದಾರೆ. ದೇವರು ಎಷ್ಟೋ ಸ್ತ್ರೀಯರನ್ನು ಆಶೀರ್ವದಿಸಿದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ಲೌಕಿಕವಾಗಿ ರೀತಿಯಲ್ಲಿ ನೋಡುವುದಾದರೆ ತಮ್ಮ ಜೀವಿತನ ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಎಂಬುದಾಗಿ ಅವರು ಗಲಿಬಿಲಿ ಇರ್ತಾರೆ. ಆದರೆ ದೇವರು ಇಬ್ಬರು ಸ್ತ್ರೀ ಬಗ್ಗೆ ನಾನು ಪರಿಚಯ ಮಾಡೋಕ್ಕೆ ಇಷ್ಟವುಳ್ಳನಾಗಿದೆ. ನಾವು ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಸ್ತ್ರೀ ಆಗಿದ್ದರು, ಸಿಂಧು ಎಂಬುದಾಗಿ. ಆ ಒಳ್ಳೆಯ ಸ್ತ್ರೀ ತಮ್ಮ ಆ ಪದ್ಯದಲ್ಲಿ ಯಾವ ರೀತಿಯಲ್ಲಿ ಪದ್ಯಗಳನ್ನು ಗೆದ್ದು ವಿಜೇತರಾಗಿ ಈ ಇಡೀ ಇಂಡಿಯಾಕ್ಕೆ, ಇಡೀ ಭಾರತ ದೇಶಕ್ಕೆ ಅವರು ಸ್ಫೂರ್ತಿದಾಯಕ ಆಗಿದ್ದರು. ಅದೇ ಥರ ಎಷ್ಟೋ ಮಹಿಳೆಯರು ನಮ್ಮ ಭಾರತ ದೇಶದಲ್ಲಿ ಸ್ಫೂರ್ತಿಯಾಗಿ ನಮ್ಮನ್ನು ಕಣ್ಮುಂದೆ ಇರ್ತದೆ. ಅದೇ ಥರ ಆತ್ಮಿಕದಲ್ಲಿ ಕೂಡ ಒಂದು ಸ್ತ್ರೀ ಇಡೀ ದೇಶನೇ ಆಳಿದಳು ಎಂಬುದಾಗಿ ನೋಡ್ತೇವೆ. ಅದೇ ಎಸ್ತೇರ್ ಎಂಬುದಾಗಿ ಹೇಳಿದರೆ ಈ ನಕ್ಷತ್ರ ಯಾವ ರೀತಿಯಲ್ಲಿ ಮಿಂಚುತ್ತದೋ ಅದೇ ಥರ ಎಸ್ತೇರ್ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ಎಸ್ತೇರ್ ರಾಣಿ ಎಂಬುದಾಗಿ ಹೇಳುವುದಾದರೆ ಆ ಸ್ತ್ರೀ ತನ್ನ ಜೀವಿತದಲ್ಲಿ ಯಹೂದ್ಯ ಸ್ತ್ರೀ ಆಗಿದ್ದರು. ಅವರು ಕ್ರೈಸ್ತ ಎಂಬುದಾಗಿ ಮುಂಬರಲಿಲ್ಲ, ಆದರೆ ಯಹೂದ್ಯರಾಗಿದ್ದರು. ದೇವರು ಅವರು ಬೇರೆ ಥರ ಆರಾಧಿಸ್ತಿದ್ರು. ಆದರೆ ದೇವರನ್ನು ತಿಳ್ಕೊಂಡು ಅವಳು ಎಲ್ಲ ದೇಶದಲ್ಲಿ ಯಾವ ಥರ ಹಿಂಸೆ ಇತ್ತು ಎಲ್ಲನ ಅವ್ರಿಗೆ ಪ್ರಾರ್ಥನೆಯಲ್ಲಿ ಬೆಳೀತಾ ಇದ್ದಳು ಎಂಬುದಾಗಿ ನೋಡ್ತೇವೆ. ಈ ಯುವಕಿಗೆ 2ನೇ ಸಾರಿ ರಾಣಿಯಾಗಿ ರಾಜ ಮಾಡ್ತಾನೆ. ಹಾಮಾನ್ ಒಬ್ಬ ರಾಜ ಮತ್ತು ಮುರ್ದಕೈ ಎಂಬ ಒಬ್ಬ ಅರಸ ಇದ್ದ. ಈ ಮುರ್ದಕೈ ಇವಳಿಗೆ ಸಹಾಯ ಮಾಡುವಂಥ ವ್ಯಕ್ತಿಯಾಗಿದ್ದ. ಪ್ರೀತಿ ದೇವ ಮಕ್ಕಳೇ, ನೋಡಿ ಆ ದೇವರು ಒಂದು ಸ್ತ್ರೀನ ಯಾವ ರೀತಿಯಲ್ಲಿ ರಾಜ್ಯನ ಆಳ್ವಿಕೆ ಮಾಡಿದ್ದಾರೆ ಎಂಬುದಾಗಿ ನೋಡ್ತೀವಿ. ಅವಳಿಗೆ ಯಾವ ರೀತಿಯಲ್ಲಿ ಆಶೀರ್ವದಿಸಿದ್ದಾರೆ ನೋಡಿ. ಅವಳು ಜೀವಿತ ನೋಡೋದಾದರೆ ತುಂಬ ಒಂದು ಬಲಹೀನಲ್ಲಿ ಆದರೂ ಕೂಡ ದೇವರು ಅವಳನ್ನು ಆಶೀರ್ವದಿಸ್ತಾರೆ. ಆ ದೇಶ ರಾಣಿಯಾಗಿ ಅವ್ರಿಗೆ ಮಾಡ್ತಾರೆ. ಅವಳು ಯಾವುದಕ್ಕೂ ಕೋಪ ಮಾಡಿಕೊಳ್ಳಲಿಲ್ಲ. ಅಯ್ಯೋ, ನನ್ನ ರಾಜ್ಯ ಈ ಥರ ಬೈತಾ ಇದ್ದಾರೆ, ನನ್ನ ರಾಜ್ಯದಲ್ಲಿ ಈ ಥರ ನನಗೆ ಅರಸನು ಈ ಥರ ಹಿಂಸೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳಲಿಲ್ಲ. ಬದಲಾಗಿ ದೇವರು ಅರಸನ ಮೂಲಕ ನನಗೆ ಈ ಜನರು ಈ ಥರ ಮಾಡ್ತಾ ಇದ್ದಾರೆ, ದಯಮಾಡಿ ನನಗೋಸ್ಕರ ಪ್ರಾರ್ಥನೆ ಮಾಡು ಎಂಬುದಾಗಿ ಕೇಳುವಾಗ ಅವಳು ಸಂತೋಷದಿಂದ ಆಯ್ತು ನಾಯಕರೇ, ನಾನು ಅರಸನಿನ ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗಿ ಸಂತೋಷದಿಂದ ಅವಳು ಪ್ರಾರ್ಥಿಸ್ತಾ ಇದ್ದರು. ಅದೇ ಥರ ನಾವು ನೋಡೋದಾದರೆ ಮುರ್ದಕೈ ತನ್ನ ರಾಜ್ಯನ ಬೇರೂರಿಗೆ ಹಾಮನಿಗೆ ಹೋಗ್ತಾಯಿತ್ತು. ಹಾಮನು ತನ್ನ ಜೀವಿತನೇ ನಾಶ ಮಾಡ್ಕೋತಾ ಇದ್ದ. ಆದರೂ ಕೂಡ ಈ ಜನರಿಗೆ ಎಲ್ಲ ಈ ಯಹೂದ್ಯರಿಗೆ ನಾಶ ಮಾಡಬೇಕು, ಈ ಜನರು ಇರಬಾರ್ದು ಎಂಬಂಥ ಸ್ಥಿತಿಲಿದ್ದ. ಆದರೆ ಎಸ್ತೇರ್ ರಾಣಿ ತನ್ನ ಜೀವಿತನೇ ನಾಯಕನಿಗಾಗಿ ದುಡಿತಾ ಇದ್ದಳು. ತನ್ನ ದೇಶಕ್ಕಾಗಿ ದೇವರನಲ್ಲಿ ಭಯಭಕ್ತಿಯಿಂದ ಜೀವಿಸಿದ್ದಳು ಎಂಬುದಾಗಿ ನಾವು ನೋಡ್ತೇವೆ. ಅವಳು ಎಸ್ತೇರ್ ರಾಣಿ, ದೇವರು ಅವಳನ್ನು ಅದ್ಭುತವಾಗಿ ಆಶೀರ್ವದಿಸಿದ್ದಾರೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ಎಷ್ಟೋ ಸ್ತ್ರೀಯರು ತಮ್ಮ ಜೀವಿತನ ಕಳ್ಕೊಳ್ತಾ ಇದ್ದಾರೆ. ತಮ್ಮ ಪಾಪದ ಜೀವಿತನ ಮುಚ್ಚಿಕೊಂಡು ದೇವರನ್ನ ಭಯವಿಲ್ಲದೆ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ತಂದೆ ತಾಯಿಗಳನ್ನು ಮಾತನ್ನು ಕೇಳದೆ ತಮ್ಮ ಸ್ತ್ರೀಯನ್ನು, ಅಯ್ಯೋ ನಾವು ನಮ್ಮ ಜೀವಿತ ಯಾಕೆ ಈ ಥರ ಪರಿಸ್ಥಿತಿಯಲ್ಲಿ ದುಃಖದಲ್ಲಿ ಇರ್ತಾರೆ. ಆದರೆ ದೇವರು ಹೇಳ್ತಾನೆ, ನಾನು ಎಸ್ತೇರ್ ಹಾಗೆ ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ. ಅದೇ ಥರ ಇದನ್ನು ನೋಡುವುದಾದರೆ
ಆ ತನ್ನ ಅತ್ತೆಗೋಸ್ಕರ ತನ್ನ ಎಲ್ಲ ಗಂಡ ತೀರೋದ. ಆದರೆ ಅವಳು ಅತ್ತೆ ಹೇಳ್ತಾರೆ, ಅಯ್ಯೋ ನನಗೆ ಮಕ್ಕಳಿಲ್ಲ, ನನಗೆ ಮತ್ತೆ ತಿರುಗಿ ಹೇಗೆ ನಿಮಗೆ ಮಕ್ಕಳನ್ನು ಕೊಡಲಿ ಎಂಬುದಾಗಿ ದುಃಖದಿಂದ ಕೇಳ್ತಾ ಇರಲಿ. ಆದರೆ ಇಬ್ಬರು ಸೊಸೆಯರು ನೀನೇ ನಮಗೆ ಎಲ್ಲವೂ ಎಂಬುದಾಗಿ ಸಂತೋಷದಿಂದ ಅವರು ಅತ್ತೆಗೆ ಹೇಳ್ತಾರೆ. ಆ ಅತ್ತೆ ಆಶ್ಚರ್ಯ, ಅಯ್ಯೋ ದೇವರು ಈ ಥರ ನನಗೆ ಮಗ ಸತ್ತೋದ, ಆದರೂ ಇವರು ನನ್ನ ಪ್ರೀತಿನ ಬಿಡಲಿಲ್ಲ ಎಂಬುದಾಗಿ ಸಂತೋಷ ಪಡ್ತಾಳೆ. ಆದರೆ ಈ ದಿನಗಳಲ್ಲಿ ನೋಡಿದರೆ ಅತ್ತೆನ ಬಯೋರಿದ್ದಾರೆ, ಅತ್ತೆಯವರನ್ನ ಸರಿ ನೋಡ್ಕೊಂಬದೆ ಎಷ್ಟೋ ಮಹಿಳೆಯರಿದ್ದಾರೆ. ಆದರೆ ಪ್ರೀತಿಯ ದೇವಮಕ್ಕಳೇ, ಇಲ್ಲಿ ನೋಡುವುದಾದರೆ ಅತ್ತೆನ ಯಾವ ರೀತಿಯಲ್ಲಿ ಅವ್ರು ಪ್ರೀತಿಸ್ತಾ ಇದ್ರು ಎಂಬುದಾಗಿ ನೋಡ್ತೇವೆ. ಆ ನೊಹಮಿ ಎಂಬುದಾಗಿ ಒಂದು ಸ್ತ್ರೀ ಇದ್ದರು. ಆ ನೊಹಮಿ ಅತ್ತೆ, ಆ ರೂತಲ್ ಎಂಬುದಾಗಿ ಹೇಳಿದ್ರೆ ಸೊಸೆ ಆಗಿದ್ದರು. ಆ ರೂತಲು ತಮ್ಮ ಜೀವಿತವನ್ನು ಸರಿಯಾಗಿ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾ ಇದ್ದರು. ರೂತಳು ಯಾವಾಗಲೂ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಂಥ ಸ್ತ್ರೀಯಾಗಿದ್ದರು. ಆ ಹೊಲ ಗದ್ದೆಯಲ್ಲಿ ಒಬ್ಬ ಭೋಜನ ಎಂಬಂಥ ನಾಯಕ ಇದ್ದ. ಆ ತೋಟದಲ್ಲಿ ಏನೇನು ವ್ಯಾಪಾರ ಬೇಕೋ ಅದನ್ನೆಲ್ಲ ಆ ಹೊಲದಲ್ಲಿ ಅವಳಿಗೆ ಸ್ವಲ್ಪ ಜಾಗನ ಕೊಡ್ತಾನೆ. ಅವಳಿಗೆ ಸ್ವಲ್ಪ ಜಾಗ ಕೊಡುವಾಗ ಅವನು ಮಾಡುವಂಥ ಪೈರುಗಳು ಎಲ್ಲ ರೀತಿಯಲ್ಲಿ ಸಂತೋಷದಿಂದ ಇವಳು ಒಳ್ಳೆಯ ಕೆಲಸಗಾರರು ಎಂಬುದಾಗಿ ಅವಳಿಗೆ ಸಹಾಯ ಮಾಡ್ತಾರೆ. ದೇವರು ಅವ್ರ ಮೂಲಕ ಅವಳನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ನೋಡ್ತೇವೆ. ಅವನ ಹೊಲ ಎಲ್ಲ ಅದ್ಭುತವಾಯಿತು. ಅವನಿಗೆ ಎಷ್ಟು ಕಷ್ಟ ಇತ್ತು ಅಂದರೆ ಭಾಳ ಹೊಲದಲ್ಲಿ ಯಾರು ಬರ್ತಿದ್ದಿಲ್ಲ. ಆದರೆ ಇವಳು ಬಂದ ತಕ್ಷಣ ನನ್ನ ಹೊಲ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿದೆ ಎಂಬುದಾಗಿ ಆತ ಕೊಂಡಾಡ್ದ. ಅದೇ ಥರ ಪ್ರೀತಿ ಇದೆ ಮಕ್ಕಳೇ, ನಮ್ಮ ಕುಟುಂಬಗಳಲ್ಲಿ ನಾವು ಸಂತೋಷವಾಗಿ ಜೀವಿಸಬೇಕು. ಅಸಮಾಧಾನ ಬರ್ತದೆ, ಆದರೂ ಕೂಡ ದೇವರಲ್ಲಿ ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಜೀವಿಸಬೇಕು. ದೇವರು ನಮ್ಮನ್ನು ನೋಡುವಂಥ ದೇವರು. ಅಯ್ಯೋ ನನಗೆ ಕಷ್ಟ ಇದೆ, ನನ್ನ ದೇವರು ಯಾರು ಮಾಡುತ್ತಾರೆ, ಎಷ್ಟು ದೇವರನ್ನು ಆರಾಧಿಸಿದ್ರೇನು, ಎಷ್ಟು ದೇವರುಗಳ ಹತ್ತಿರ ಹೋದರೂ ಈ ಥರ ಸ್ತ್ರೀಗಳು ಹೇಳೋರು ಇರ್ತಾರೆ. ಅಯ್ಯೋ ಯಾವ ದೇವರು ನಮಗೆ ಸಹಾಯ ಮಾಡ್ತಾರೆ, ನಾವು ಕಷ್ಟಪಟ್ಟರೆ ನಮಗೆ ಸಾಕು ಎಂಬುದಾಗಿ ಕೆಲವರು ಸ್ತ್ರೀಯರು ಇರ್ತಾರೆ. ಆದರೆ ಆ ಥರ ಇರದೆ ದೇವರಲ್ಲಿ ನಂಬಿಕೆಯಿಂದ ನಾವು ಜೀವಿಸಬೇಕು. ಪ್ರೀತಿಯ ದೇವ ಮಕ್ಕಳೇ, ನಮಗೆ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಹೋರಾಟವಿದ್ದರೂ ದೇವರಿಗಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಒಂದು ಊರಲ್ಲಿ ಒಂದು ಪಂಡಿತ್ ರಾಮಾಬಾಯಿ ಎಂಬಂಥ ಸ್ತ್ರೀ ಇದ್ರು ಪ್ರಿಯರೇ. ಆ ಸ್ತ್ರೀ ತನ್ನ ಜೀವಿತದಲ್ಲಿ ಒಂದು ಅನ್ಯ ಕ್ರೈಸ್ತರಲ್ಲಿ ಜನಿಸಿದರು. ಆ ಸ್ತ್ರೀಯಲ್ಲಿ ಊಟಕ್ಕೆ ವ್ಯವಸ್ಥೆ ಏನಿರಲಿಲ್ಲ. ಅವರ ಅಪ್ಪ ಒಂದು ದೊಡ್ಡ ಒಂದು ಮಠದಲ್ಲಿ ಒಂದು ಪೂಜಾರಿ ಆಗಿದ್ದರೂ ಕೂಡ ಅವ್ರಿಗೆ ಊಟದ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಇಲ್ಲಿ ಕೇಳ್ಕೊಂಡು ಊಟ ಮಾಡ್ತಾ ಇದ್ದರು. ಅವ್ರಿಗೆ ಹೀಗೆ ಬೆಡ್ಶೀಟು ಮಲಗಬೇಕಂದ್ರೆ ಯಾವುದೂ ಇರಲಿಲ್ಲ. ಆ ಮರಳನ್ನ ಅವ್ರ ಕಾಲಿಂದ ತಲೆವರೆಗೂ ಆ ಮರಳನ್ನ ಹಾಕ್ಕೊಂಡು ಮಲ್ಕೊಂಥ ಪರಿಸ್ಥಿತಿ ಬಂತು. ಎಲ್ಲ ದೇವರನ್ನು ಆರಾಧಿಸಿದ್ರು, ಆದರೆ ಯಾವ ದೇವರು ಅವ್ರಿಗೆ ಸಹಾಯ ಮಾಡಲಿಲ್ಲ. ಕೊನೆಯಲ್ಲಿ ಒಂದು ದೇವರ ಯಾರೊಬ್ಬರು ವ್ಯಕ್ತಿ ಸತ್ಯವೇದನ ಕೊಡ್ತಾರೆ, ಅದನ್ನು ಓದ್ತಾಳೆ. ಆ ಓದುವಾಗ ಅವ್ರ ಜೀವಿತದಲ್ಲಿ ಒಂದು ಬೆಳಕನ್ನು ಉತ್ಪತ್ತಿಯಾಗುತ್ತೆ. ಅಯ್ಯೋ ಇದು ಸತ್ಯವಾಗಿದೆಯಲ್ಲ, ನನ್ನ ಜೀವಿತದಲ್ಲಿ ಬರೀ ಕತ್ತಲೆ ಇತ್ತು, ನಾನು ಎಲ್ಲೆಲ್ಲೋ ಓಡಾಡ್ತಾ ಇದ್ದ, ಆದರೆ ದೇವರು ಈ ಬೆಳಕನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಅದನ್ನು ಪ್ರತಿದಿನ ಓದುವಾಗ ಅವಳ ಜೀವಿತನೇ ಬದಲಾಯಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಇಂದು ಕೋಲ್ಕತ್ತಾದಲ್ಲಿ ಪಂಡಿತ್ ರಾಮಾಬಾಯಿ ಎಂಬಂಥ ಒಂದು ಆಶ್ರಮ ಇದೆ. ದೇವರು ಆ ಮಗಳನ್ನ ಅದ್ಭುತವಾಗಿ ಆಶೀರ್ವದಿಸಿದರು. ಅವಳು ಎಷ್ಟೋ ಬಡತನದಲ್ಲಿದ್ದಳು, ಆದರೆ ದೇವರು ಅವಳನ್ನು ಜೀವಿತವನ್ನೇ ಬದಲಾಯಿಸಿದರು. ನಾವು ಪಾಪದಲ್ಲಿದ್ದಳು, ಅವಳು ರೋಗದಲ್ಲಿದ್ದಳು, ಆದರೆ ದೇವರು ಅವಳನ್ನು ಗುಣಪಡಿಸಿ ತನ್ನ ಜೀವಿತನ ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದಳು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಸಹೋದರಿ ಹಾಗೂ ಸಹೋದರನೇ, ನಮ್ಮ ಜೀವಿತದಲ್ಲಿ ದೇವರನ್ನು ಅರ್ಪಿಸಬೇಕು. ದೇವರೇ, ನಾನು ತಪ್ಪಾದ ದಾರಿಯಲ್ಲಿ ನಡೀತಿದ್ದೀನಿ, ನನ್ನನ್ನು ಕ್ಷಮಿಸು, ನಾನು ಒಳ್ಳೆ ಮಗನಾಗಿ ಮಗಳಾಗಿ ಜೀವಿಸುವಂತೆ ನನಗೆ ಸಹಾಯ ಮಾಡೆಂಬುದಾಗಿ ಕೇಳುವಾಗ ದೇವರು ನಿಶ್ಚಯವಾಗಿ ನಮ್ಮನ್ನು ಸಹಾಯ ಮಾಡ್ತಾನೆ. ನಾವು ಮಹಿಳೆಯರಾಗಿ ಇದ್ದೀವಿ, ಆದರೆ ದೇವರು ನಮ್ಮನ್ನು ಆ ಎಸ್ತೇರ ಹಾಗೆ ಆಶೀರ್ವದಿಸ್ತಾನೆ ಮತ್ತು ರೂತನ ಹಾಗೆ ನಿಮ್ಮನ್ನು ಆಶೀರ್ವದಿಸ್ತಾನೆ. ಈ ವಿಡಿಯೋ ದೇವರು ನಿಮ್ಮ ಈ ವಾಕ್ಯ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯಾವುದಕ್ಕೂ ನಾವು ಭಯಪಡದೆ ದೇವರನ್ನೇ ದೃಷ್ಟಿಸಬೇಕು. ದೇವರು ನಿಮ್ಮನ್ನು ಅದ್ಭುತವಾಗಿ ಕಾಪಾಡುವಂಥ ದೇವರು, ಯಾವಾಗಲೂ ಕೈ ಬಿಡೋನಲ್ಲ ದೇವರು. ನಾವು ಯಾವಾಗಲೂ ಅತ್ತೆ ಸೊಸೆ ಜಗಳ ಆಡ್ತಾ ಇರ್ತಾರೆ, ಆದರೆ ಆ ಜಗಳ ಆಡಿದ್ರೂ ಕೂಡ ದೇವರಲ್ಲಿ ಪ್ರೀತಿಯಿಂದ ಜೀವಿಸಬೇಕೆಂಬುದೇ ದೇವರ ವಾಕ್ಯ.